ಇದೇ ಸೋಮವಾರ ದಿನಾಂಕ 13/7/2026 ನಾವು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಹಾಗೂ ಧಾರವಾಡ ಜಿಲ್ಲೆಯ ಸಮಸ್ತ ರೈತ ಬಾಂಧವರ ವತಿಯಿಂದ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 2-3 ಗಂಟೆಗಳ ಕಾಲ ಚೆನ್ನಮ್ಮ ಸರ್ಕಲ್ ಬಂದ್ ಮಾಡಿ ನಮ್ಮ ರೈತರ ವಿವಿಧ ಬೇಡಿಕೆಗಳು ಅಂದರೆ ಮಹದಾಯಿ ಕಳಸಾ ಬಂಡೂರಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಹಾಗೂ ಈ ವರ್ಷ ಮುಂಗಾರು ಮಳೆ ಕೈ ಕೊಟ್ಟಿದ್ದು ರೈತರು ಅಲ್ಲಿ ಸಾಲ ಸೋಲ ಮಾಡಿ ಬೀಜ ಗೊಬ್ಬರ ತಗೊಂಡು ಬಂದು ಬಿತ್ತಿದ್ದಾರೆ. ಆದರೆ ಇವತ್ತು ಮಳೆಯ ಒಂದು ಅಭಾವದಿಂದ ಮುಂಗಾರು ಮಳೆ ನಮ್ಮ ಕುಂದಗೋಳ ತಾಲೂಕು ಇರ್ಬೋದು ಹಾಗೂ ನವಲಗುಂದ ತಾಲೂಕು ವಿವಿಧ ತಾಲೂಕುಗಳಲ್ಲಿ ಮಳೆ ಕಡಿಮೆ ಆಗಿದೆ. ಇವತ್ತು ಪೀಕ್ ಒಣಗಿ ಹೊಂಟಿದೆ. ಅಲ್ಪ ಸ್ವಲ್ಪ ರೈತರು ಇವತ್ತು ಅದನ್ನ ಒಣಗಿದಂಥ ಬೆಳೆನ ಹರಗುವಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇದೆ. ಆದ್ರಿಂದ ಈ ಕೂಡಲೇ ರಾಜ್ಯ ಸರ್ಕಾರವು ಇದನ್ನೆಲ್ಲ ಮನಗಂಡು ಕೂಡಲೇ ನಮ್ಮ ಧಾರವಾಡ ಜಿಲ್ಲೆ ಇರ್ಬೋದು ಹಾಗೂ ಗದಗ ಜಿಲ್ಲೆ ಇರ್ಬೋದು ಹಾಗೂ ಉತ್ತರ ಕರ್ನಾಟಕದ ಸಮಸ್ತ ಜಿಲ್ಲೆಗಳನ್ನು ಬರ ಪೀಡಿತ ಅಂತ ಬರಗಾಲ ಅಂತ ಘೋಷಣೆ ಮಾಡಬೇಕು. ಆಮೇಲೆ ಇವತ್ತು KEBಯನ್ನ ಎಸ್ಕಾಂ ಒಂದು ಕಂಪನಿಯನ್ನ ಇವತ್ತು ಖಾಸಗೀಕರಣಕ್ಕೆ ಕೊಡಕ್ಕೆ ಹೊಂಟಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾಕಂದ್ರೆ ರೈತನ ಬೆನ್ನೆಲುಬು ಇವತ್ತು ನಮ್ಮ ಬೋರ್ವೆಲ್ಗೆ ಕರೆಂಟ್ ವಿದ್ಯುತ್ ಸಪ್ಲೈದಿಂದ ಇವತ್ತು ನಾವು ರೈತರು ಸ್ವಲ್ಪ ಅನ್ನ ಕಾಣ್ತಾ ಇದ್ದೇವೆ. ಜನರಿಗೂ ಅನ್ನವನ್ನು ಹಾಕ್ತಾ ಇದ್ದೇವೆ. ಆದ್ರಿಂದ ಖಾಸಗೀಕರಣ ಮಾಡಿದ್ರೆ ಅಂದ್ರೆ ನಮ್ಮ ರೈತರನ್ನ ಪೂರಾ ಇದು ಮಾಡ್ತಾರೆ. ಆದ್ರಿಂದ ಈ ಕೂಡಲೇ ಎಸ್ಕಾಂ ಖಾಸಗೀಕರಣವನ್ನು ರದ್ದುಪಡಿಸಬೇಕು ಮತ್ತು ಬಿಡದಿಯಲ್ಲಿ ಟೌನ್ಶಿಪ್ ಅಂತ ಅಲ್ಲಿ ಒಂದು ಯೋಜನೆಯನ್ನ ರಾಜ್ಯ ಸರ್ಕಾರ ಹಮ್ಮಿಕೊಂಡಿದೆ. ಅದನ್ನು ಕೂಡ ಈ ಕೂಡಲೇ ರದ್ದುಗೊಳಿಸಬೇಕು. ಯಾಕಂತ ಹೇಳಿದ್ರೆ ನಮ್ಮ ರೈತನಿಗೆ ಇರುವುದು ಜಮೀನು ಅಷ್ಟೇ ಅಲ್ಪ ಸ್ವಲ್ಪ ಇದೆ. ಮತ್ತು ಅದನ್ನ ಇದ್ದದ್ದನ್ನ ಜಮೀನ ನೀವು ಟೌನು ಸಿಟಿ ಎಣ್ಣೆ ಕೈಗಾರಿಕೆ ಅಂತ ಮಾಡ್ಕೊಂತ ಹೊಂಟ್ರೆ ನಾಳೆ ರೈತ ಎಲ್ಲಿ ಬೆಳಿಬೇಕು? ಆಮೇಲೆ ನಾಡಿನ ಜನತೆಗೆ ಅನ್ನ ಏನ್ ಹಾಕ್ತೀರಿ ನೀವು? ಸರ್ಕಾರದವ್ರು ಅನ್ನ ಏನ್ ತಿನ್ನಿಸ್ತೀರಿ ನೀವು? ನೀವೇನು ಹೊಟ್ಟಿಗೇನ ನೀವು ನೋಟು ಹಾವು ಚೋಳು ತಿನ್ನಕ್ಕಾಗತ್ತಾ? ಈ ಬೇರೆ ದೇಶದೊಳಗೆ ಹಾವು ಚೋಳು ಇವೆಲ್ಲ ಆಹಾರ ಧಾನ್ಯಗಳಿಲ್ಲದಕ್ಕೆ ಹಾವು ಚೋಳು ಅವು ತಿಂತಾರಂತ. ಮತ್ತು ಆ ಪರಿಸ್ಥಿತಿನ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ತರಬಾಡ್ರಿಪ್ಪ. ಆದ್ರಿಂದ ಅದನ್ನ ಈ ಕೂಡಲೇ ನಮ್ಮ ರೈತರಿಗೆ ಅದು ಮಾರಕ ಐತಿ. ಯಾಕಂದ್ರೆ ಫಲವತ್ತಾದ ಭೂಮಿ ಐತಿ. ಅದು ಫಲವತ್ತಾದ ಭೂಮಿ ಐತಿ. ನಮ್ಮ ರೈತರಿಗೆ ಅದನ್ನ ಆದೇಶ ಮಾಡಿದ್ದನ್ನ ಟೌನ್ಶಿಪ್ ಮಾಡೋದನ್ನ ರದ್ದುಗೊಳಿಸಿ ಅದನ್ನ ಅವರು ಕೊಡಬೇಕು. ಯಾಕಂದ್ರೆ ತಗೊಂಡಂಥವನ್ನ ಡೆವಲಪ್ಮೆಂಟ್ ಮಾಡಿಲ್ಲ, ಅದನ್ನ ವಾಪಸ್ ಹಿಂಪಡಿಬೇಕು. ಮತ್ತು ಇಲ್ಲಿ ನಮ್ಮಲ್ಲಿ ಈಗ ನಮ್ಮ ರೈತರು ಬೆಳೆ ವಿಮೆ ತುಂಬಿದ್ದಾರೆ. ಹೋದ ವರ್ಷ ಅಥವಾ ಹಚ್ಚಿ ವರ್ಷ ಬೆಳೆ ವಿಮೆ ತುಂಬಿದ್ದನ್ನು ಹಳ್ಳಿ ಮರುಪಾವತಿ ಮಾಡಿಲ್ಲ. ಈ ಕೂಡಲೇ ಬೆಳೆ ವಿಮೆಯನ್ನು ಮರುಪಾವತಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಈಗ ಬ್ಯಾಂಕಿನಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ. KSF ಕೃಷಿ ಸಾಲ ತಗೊಂಡವ್ರಿಗಷ್ಟ, ಅದು ಮೆಣಸಿನ ಗಿಡ, ಆಮೇಲೆ ಉಳ್ಳಾಗಡ್ಡಿ, ಆಮೇಲೆ ಹತ್ತಿ, ಈ 3 ಬೆಳೆಗೆ ಮಾತ್ರ ನಾವು ಬೆಳೆ ವಿಮೆ ಕೊಡ್ತೇವೆ, ಉಳಿದುದು ಕೊಡೋದಿಲ್ಲ ಅಂತೇಳಿ ಮಂಡತನದ ಒಂದು ಆದೇಶವನ್ನು ಮಾಡೈತಿ. ಆದ್ರಿಂದ ನಾವು ನಮ್ಮ ರತ್ನ ಭಾರತ ರೈತ ಸಮಾಜದ ವತಿಯಿಂದ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ. ಹಿಂದೆ ಹೆಂಗ ಬೆಳೆ ವಿಮೆ ತುಂಬಿಸ್ಕೊಂಡು ಬೆಳೆ ವಿಮೆಯನ್ನು ಹೆಂಗ್ ಮರುಪಾವತಿ ಮಾಡ್ತಿದ್ರಿ ಅದ ರೀತಿಯೊಳಗ ಮಾಡಬೇಕು. ಮತ್ತೆ ನೀವು ಇದು ಮೂರೇ ಬೆಳೆಗೆ ನೀವು ಬೆಳೆ ವಿಮೆ ಇದು ಮಾಡಿದ್ರಪ್ಪ ಅಂತಂದ್ರೆ ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮುಖಾಂತರ ಮತ್ತೆ ನಿಮ್ಗೆ ಎಚ್ಚರಿಕೆ ನೀಡಬೇಕಾಗುತ್ತದೆ. ಆದ್ರಿಂದ ಆ ಒಂದು ಆದೇಶವನ್ನು ಹಿಂಪಡಿಬೇಕು. ಮತ್ತು ರೈತರ ಹೊಲಗಳಿಗೆ ಹೋಗಲು ರಸ್ತೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತದನ್ನು ಮಾಡಬೇಕು. ಆಮೇಲೆ ನಮ್ಮ ಧಾರವಾಡ ಜಿಲ್ಲೆ ಸಮಸ್ತ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಹಾಗೂ ದನ ಕರುಗಳಿಗೆ ಮೇವಿನ ಕೊರತೆ ಆಗ್ತಾ ಇದೆ. ಮೇವಿನ ಕೊರತೆಯನ್ನು ಮಾಡಬೇಕು. ಅದಕ್ಕೆ ಇವೆಲ್ಲ ಬೇಡಿಕೆಗಳನ್ನು ಇಟ್ಟುಕೊಂಡು ನಾವು ಚೆನ್ನಮ್ಮ ಸರ್ಕಲ್ ಅನ್ನು ಬಂದ್ ಮಾಡ್ತಾ ಇದ್ದೀವಿ. ಆದ್ರಿಂದ ಈ ಕೂಡಲೇ ಎಚ್ಚೆತ್ತುಕೊಂಡು ಇದೇ ತಿಂಗಳು 30ನೇ ತಾರೀಕು 30/7/2017 ನೀವು ನಮ್ಮ ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದಿದ್ರೆ 30/7/2026 ಇದೇ ತಿಂಗಳ ಕೊನೆಗೆ ನಾವೆಲ್ಲ ರೈತ ಬಾಂಧವರು ಸೇರಿ ರತ್ನ ಭಾರತ ರೈತ ಸಮಾಜದ ವತಿಯಿಂದ ನಾವು ವಿಧಾನಸೌಧ ಚಳವಳಿಯ ಮುಖಾಂತರ ನಿಮ್ಮ
ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗುತ್ತದೆ ಅಂತ ನಾನು ನೇರವಾಗಿ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ನನ್ನ ಹೆಸರು ಡಾಕ್ಟರ್ ಹೇಮನಗೌಡ ಬಸನಗೌಡರು, ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಮಹದಾಯಿ ಕಳಸಾ ಬಂಡೂರಿ ಹೋರಾಟಗಾರರು. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.